ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟಾರೋಟ್ ಕಾರ್ಡ್ ರೀಡರ್. ನೀವು ಈ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ, ರೆಸನೇಟ್ ಆದರೆ ಲೈಕ್ ಮಾಡಿ, ಮತ್ತು ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ನೀವು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗಾಗಿರ್ಬೋದು. ಓಕೆ, ಸೊ ನೀವು ಯಾವ್ದಾದ್ರು ಗ್ರೂಪಲ್ಲಿದ್ದರೆ ಗ್ರೂಪಲ್ಲಿ ಶೇರ್ ಮಾಡ್ಕೊಂಡ್ಬಿಟ್ಟು ನೀವು ಎನರ್ಜಿ ಎಕ್ಸ್ಚೇಂಜನ್ನು ಪೇ ಮಾಡಿ. ಓಕೆ, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಲಿರಬೇಕಲ್ವ. ಸೊ ಹಾಗಾಗಿ ಓಕೆ, ಡಿವೈನ್ ಗೈಡೆನ್ಸ್ ಇರುತ್ತೆ. ಸೊ ಡಿವೈನ್ ಗೈಡೆನ್ಸ್ ಇರುತ್ತೆ, ಏಂಜಲ್ ಗೈಡೆನ್ಸ್ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಿಮ್ಮ ಸೋಲ್ಮೇಟ್ ಓಕೆ ಫೀಲಿಂಗ್ಸ್ ಏನು ಅಂತ. ಅದು ಕಾರ್ಮಿಕ್ ಸೋಲ್ಮೇಟ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಜರ್ನಿಲಿರೋರಾಗಿರ್ಬೋದು, ಮಿಂಗಲ್ಸ್ ಮತ್ತು ಸಿಂಗಲ್ಸ್ ಇರ್ಬೋದು, ಮ್ಯಾರಿಡ್ ಇರ್ಬೋದು, ಅನ್ಮ್ಯಾರಿಡ್ ಇರ್ಬೋದು, ಈವನ್ ನಿಮ್ಗೆ ಯಾರ ಮೇಲಾದರೂ ಕ್ರಶ್ ಇರ್ಬೋದು. ಓಕೆ, ಲವರ್ಸ್ ಇರ್ಬೋದು. ಯಾರು ಬೇಕಾದರೂ ಈ ವಿಡಿಯೋನ ನೋಡ್ಬೋದು, ಮತ್ತು ಟೈಮ್ಲೆಸ್. ಓಕೆ, ಸೊ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ತಾ, ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು, ನಿಮ್ಮ ಆರಾಧ್ಯರನ್ನು, ನಿಮ್ಮ ಗುರುಗಳನ್ನು ನೆನ್ಪು ಮಾಡ್ತಾ, ನಿಮ್ಮ ಸೋಲ್ಮೇಟ್ಸ್ ಯಾರಿದ್ದಾರೆ ಅವ್ರ ಹೆಸರನ್ನು ಹೇಳ್ಕೊಬೋದು. ಯಾರಿಗೆ ಸೋಲ್ಮೇಟ್ಸ್ ಇನ್ನೂ ಸಿಕ್ಕಿಲ್ಲ, ಜಸ್ಟ್ ನೀವು ಡಿವೈನಿಗೆ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಡಿ. ಓಕೆ, ಸೊ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ, ಡೀಪ್ ಬ್ರೆತ್ ತೊಗೊಳ್ಳಿ, ಇನಲೇಷನ್ ಮಾಡಿ, ಕಣ್ಣು ಮುಚ್ಕೊಳ್ಳಿ, ಇನಲೇಷನ್ ಮಾಡಿ ಒಂದು 3 ರಿಂದ 5 ಬಾರಿ ಡೀಪ್ ಇನಲೇಷನ್ ಮಾಡ್ಕೊಳ್ತಾ, ಹೇ ಯೂನಿವರ್ಸ್ ಗೈಡೆನ್ಸ್ ಮಾಡಿ ಅಂಥೇಳಿ ಪ್ರೇಯರ್ ಮಾಡ್ಕೊಳ್ಳಿ. ಹಾಗೆ ರೆಸನೇಟ್ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಇದು ಕಲೆಕ್ಟಿವ್ ರೀಡಿಂಗ್. ಇದು ಕಲೆಕ್ಟಿವ್ ರೀಡಿಂಗ್. ಕೆಲವರಿಗೆ ಹೊಂದಬಹುದು, ಕೆಲವರಿಗೆ ಹೊಂದದೇ ಇರಬಹುದು. ಓಕೆ, ಯಾರಿಗೆ ಹೊಂದೋದಿಲ್ಲ, ಸೊ ಈ ಎನರ್ಜಿಯಲ್ಲಿ ನೀವಾಗಲಿ ಅಥವಾ ನಿಮ್ಮ ಪರ್ಸನ್ ಆಗಲಿ ಇಲ್ಲ ಅಂತ ಅರ್ಥ. ಯಾರಿಗೆ ರೆಸನೇಟ್ ಆಗ್ತಾ ಇರತ್ತೆ, ಸೊ ಖಂಡಿತವಾಗ್ಲೂ ಈ ಎನರ್ಜೀಸಲ್ಲಿ ನೀವು ಈ ಒಂದು ಸಮಯದಲ್ಲಿ ಇದ್ದೀರಿ ಅಂತ ಅರ್ಥ. ಓಕೆ, ಓಕೆ, ನಿಮ್ಮ ಪರ್ಸನ್ ಇನ್ಷಿಯಲು IRVUWX ಆಗಿರೋ ಸಾಧ್ಯತೆ ಇದೆ. ಓಕೆ, ಓಕೆ, ಇನ್ಶಿಯಲ್ ಬಂದಿಲ್ಲ ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. CGLS ಇದು ಕೂಡ ಇನ್ಶಿಯಲ್ ಆಗಿರಬಹುದು ನಿಮ್ಮದು. ಓಕೆ, AJQTY ಇದು ಇನ್ಶಿಯಲ್ ಇರಬಹುದು, ನಿಮ್ದಿರ್ಬೋದು ಅಥವಾ ನಿಮ್ಮ ಪರ್ಸನ್ದಾಗಿರಬಹುದು. UV. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ 9 ಆಗಿರಬಹುದು, 11 ಆಗಿರಬಹುದು, 12 ಆಗಿರಬಹುದು, 1 ಆಗಿರ್ಬೋದು. ಓಕೆ, 14, 5. ಓಕೆ, ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನು ಅಂದರೆ, ಸೊ ಅವರು ಲಾಂಗ್ ಟರ್ಮ್ವರೆಗೂ ನಿಮ್ಮ ಜೊತೆಗೆ ಇರಬೇಕಂತೇಳಿ ಬಯಸ್ತಾ ಇದ್ದಾರೆ. ಓಕೆ, ಇಲ್ಲ ಆಲ್ಮೋಸ್ಟ್ ಮ್ಯಾರಿಡ್ ಆಗಿರೋರು ಕೂಡ ನೀವು ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾರೆ, ಏನು ಥಿಂಗ್ಸ್ ಇದೆ, ಥಾಟ್ಸ್ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ಮೇ ಬಿ ನಿಮ್ಮ ಏಜು 38ರಿಂದ 40, 42, 48 ವಯಸ್ಸಿನವರು ನೀವಾಗಿರ್ಬೋದು. 50, 52 ಕೂಡ ನನಗೆ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಕೆಲವರು 18, 17 ವಯಸ್ಸಿಂದ ಇಟ್ಕೊಂಡು 18, 20, 21, 22, 33, 35, 37 ನಿಮ್ಮ ಏಜ್ ಕಾಣಿಸ್ತಾ ಇದೆ. ಓಕೆ, 18 ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ. 90, 20 ಈ ಒಂದು ಎನರ್ಜೀಸ್ ಎಲ್ಲಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವರು ಮ್ಯಾರೇಜ್ ಆಗಿ 12 ವರ್ಷ ಆಗಿರ್ಬೋದು, 9 ವರ್ಷ ಆಗಿರಬಹುದು,
10 ವರ್ಷ ಆಗಿರಬಹುದು. ಇನ್ನು ಕೆಲವರದಲ್ಲಿ ರೀಸೆಂಟಾಗಿ ಮ್ಯಾರೇಜ್ ಆಗಿರ್ಬೋದು, 1-1.5 ವರ್ಷ. ಸೊ ಈ ಥರದೊಂದು ಆಸುಪಾಸು ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ, ನೀವು ಮೇ ಬಿ 9 ತಿಂಗಳಿಂದ ಅಥವಾ 9 ವರ್ಷದಿಂದ ಅಥವಾ 1 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಿರೋದು ಕಾಣಿಸ್ತಾ ಇದೆ. ಕೆಲವರಲ್ಲಿ 8-10 ಇಯರ್ಸ್ ಆಗಿರ್ಬೋದು, 10 ಮಂತ್ಸ್ ಅಥವಾ 8 ಮಂತ್ಸ್ ಆಗಿರ್ಬೋದು. ಇನ್ನು ಕೆಲವರದ್ದು 12 ಡೇಸ್ ಆಗಿರುವಂತಹ ಸಾಧ್ಯತೆ ಇದೆ. ಅಥವಾ ಈ 1 ವೀಕಲ್ಲಿ ಮೇ ಬಿ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿರೋಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹೌದಾ, ರೆಸನೇಟ್ ಆಯಿತಾ ತಿಳಿಸಿ. ಓಕೆ, ಸೊ ಈಗ ನಿಮ್ಮ ಸೋಲ್ಮೇಟ್, ಇದು ಯಾರಿಗಾರು ಆಗಿರ್ಬೋದು, ಕಲೆಕ್ಟಿವ್ ರೀಡಿಂಗ್. ನಿಮ್ಮ ಸೋಲ್ಮೇಟ್ ಲಾಂಗ್ ಟರ್ಮ್ವರೆಗೂ ನಿಮ್ಮ ಜೊತೆಗೇ ಲೈಫ್ ಲೀಡ್ ಮಾಡಬೇಕು, ಹ್ಯಾಪಿಯಾಗಿ, ಖುಷಿಯಾಗಿ. ಓಕೆ, ಆ್ಯಂಡ್ ನಿಮ್ಮನ್ನು ಹ್ಯಾಪಿಯಾಗಿ ಇಟ್ಕೋಬೇಕು. ಓಕೆ, ನಿಮ್ಮ ಜೊತೆಗೆ ಸಿಹಿಯಾದ ಮಾತುಗಳನ್ನು ಆಡೋದಂದರೆ ಅವ್ರಿಗಿಷ್ಟ, ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋದಂದರೆ ಅವ್ರಿಗಿಷ್ಟ, ನಿಮ್ಮ ಜೊತೆಗೆ ಚಾಟ್ ಮಾಡೋದಂದರೆ ಅವ್ರಿಗಿಷ್ಟ. ತುಂಬ ಸಮಯ ಅವರು ನಿಮ್ಮನ್ನೇ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅವರಿಗೆ ಕೆಲಸದ ಸಮಯದಲ್ಲಿ ಬಿಟ್ಟರು ಅಂದರೆ ಆಲ್ಮೋಸ್ಟ್ ಅವ್ರು 24 ಅವರ್ಸು ನಿಮ್ಮನ್ನು ಯೋಚನೆ ಮಾಡ್ತಾನೆ ಇರ್ತಾರೆ. ಓಕೆ, ಮೇ ಬಿ ಅವ್ರಿಗೆ ಕನಸಲ್ಲೂ ನೀವೇ ಕಾಣಿಸ್ತೀರ. ಸೊ ಅಷ್ಟು ಪ್ರೀತಿಯನ್ನು ಅವರು ನಿಮಗೆ ಅಗಾಧವಾಗಿ ಮಾಡ್ತಾರೆ. ಅವರು ನಿಮ್ಮ ಕೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅವರು ನಿಮ್ಮನ್ನೇ ಹಿಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅವರು ನಿಮಗೆ ನೀವೇ ಅವ್ರ ಲೈಫಲ್ಲಿ ಎಲ್ಲ. ಓಕೆ, ನೀವೇ ಅವ್ರ ಲೈಫಲ್ಲಿ ಎಲ್ಲ. ಅವರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಬೇಡ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕ್ರಶ್ ಕೂಡ ಇರ್ಬೋದು, ನಿಮ್ಮನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮಗೋಸ್ಕರ ಪ್ರೇಯರ್ ಮಾಡುವಂಥದ್ದು. ಓಕೆ, ಅವರು ಯಾವುದೇ ಒಂದು ಪೂಜಾ ಪಾಠ ಮಾಡಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ. ಓಕೆ, ಸೊ ಅವರು ನಿಮಗೋಸ್ಕರ ದೇವರಲ್ಲಿ ಪ್ರೇಯರ್ ಮಾಡ್ತಾರೆ. ನೀವು ಖುಷಿಯಾಗಿರಲಿ, ನಿಮ್ಮ ಹೆಲ್ತ್ ಚೆನ್ನಾಗಿರಲಿ. ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರೆ, ಒಂದು ಪಕ್ಷ ಇಲ್ಲಿ ಕೆರಿಯರ್ ನಿಭಾಯಿಸ್ಕೊಂಡು ಹೋಗ್ತಾ ಇರೋಂತಹ ವಿಮೆನ್ಸ್ ಇದ್ದರೆ, ಅಥವಾ ನೀವು ಎಜುಕೇಷನ್ ಮಾಡ್ತಾಯಿದ್ರೆ, ಸೊ ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಎಜುಕೇಷನ್ ಟೈಮಲ್ಲಿ ನಿಮಗೆ ಸಿಲೆಬಸ್ ಗೊತ್ತಾಗಿಲ್ಲ, ಏನೋ ಒಂದು ಪಾಠ ಅರ್ಥ ಆಗಿಲ್ಲ ಅಂತಂದರೆ ಅವರು ನಿಮಗೆ ತಿಳಿಸ್ಕೊಡೋ ಅಂತಹ ಒಂದು ಎನರ್ಜಿನ ಅವರು ಹೊಂದ್ಯಾರೆ. ಓಕೆ, ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಥವಾ ಇಲ್ಲಿ ನಿಮ್ಮ ಸೋಲ್ಮೇಟ್ ಹೇಗಿದ್ದಾರೆ ಅಂದರೆ, ಅವರೆಲ್ಲ ಜಾಬಿಗೆ ಹೋಗ್ತಾ ಇದ್ದಾರೆ. ಒಟ್ಟು ನಿಮಗೆ ಸ್ಟಡಿ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಮೇ ಬಿ ಕೆಲವರದಿಲ್ಲಿ ಮ್ಯಾರೇಜ್ ಆಗಿರ್ಬೋದು. ಸೊ ನಿಮ್ಮ ಎಜುಕೇಷನ್ ಮ್ಯಾರೇಜಿಂದ ಡ್ರಾಪ್ ಆಗೋದು ಬೇಡ ಅಂತೇಳಿ ನಿಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡೋಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ವೈಸು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮೆಂಟಲ್ ವೈಸ್ ಆ್ಯಂಡ್ ಎಮೋಷ್ನಲ್ ವೈಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ರೊಮ್ಯಾಂಟಿಕ್ ಪರ್ಸನ್. ಓಕೆ, ಬಟ್ ಅವರು ಇಮ್ಮೆಚ್ಯೂರ್ಡ್ ಪರ್ಸನ್ ಅಲ್ಲ, ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ಸೊ ಆ ಥರದ್ದು ಎನರ್ಜೀಸಲ್ಲಿ ಅವರಿದ್ದಾರೆ. ಸೊ ನಿಮ್ಮ ಜೊತೆಗೇ ಗ್ರೋತ್ ಆಗಬೇಕು, ನಿಮ್ಮ ಜೊತೆಗೇ ಸ್ಟೆಬಿಲಿಟಿ ಸಿಗಬೇಕು, ನಿಮ್ಮ ಜೊತೆಗೇ ಹ್ಯಾಪಿ ಜರ್ನಿ ಮಾಡಬೇಕು, ಲೀಡ್ ಮಾಡಬೇಕು. ಔಟ್ ಆಫ್ ಸ್ಟೇಟ್ಗೆ ಹೋಗೋಕ್ಕಾಗಿರ್ಬೋದು, ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಪಿಕ್ನಿಕ್ಕಿಗಾದರೂ ಅವರು ನಿಮ್ಮ ಜೊತೆಗೆ ರೈಡ್ ಮಾಡೋಕ್ಕೋಸ್ಕರ ಇಷ್ಟಪಡ್ತಾರೆ. ಅವರು ಲಾಂಗ್ ಡ್ರೈವ್ ಹೋಗೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆಗೆ. ಅಥವಾ ನಿಮ್ಮ ಜೊತೆಗೆ ಎಲ್ಲೇ ಏನೇ ಟ್ರಿಪ್ ಮಾಡಿದ್ರು ನಿಮ್ಮ ಜೊತೆಗೆ ಹೋಗಬೇಕು. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಯಾರಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವರಿಗೆ ನೀವಿರಬೇಕು. ಓಕೆ, ಎಷ್ಟು ಜನನಾರು ಇರಲಿ, ಹೊರಗಡೆಯಿಂದನಾರು ಇರಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರಲಿ, ಅವರು ನಿಮ್ಮನ್ನು ಎಳ್ಕೊಂಡೇ ಹೋಗುವಂತಹ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವರು ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ ನೀವು ನನ್ನ ಜೀವನದ ಅರ್ಧ ಭಾಗ. ಓಕೆ, ಸೊ ನನ್ನ ಅರ್ಧಾಂಗಿ ಅಥವಾ ಅರ್ಧಾಂಗ ಅಂತ ಫೀಲ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲೇ ಹೋಗಲಿ ನೀವು ಜೊತೆಗಿರಬೇಕು. ಸೊ ಜೊತೆಯಾಗಿ ಪಯಣ ಮಾಡಬೇಕು, ಜೊತೆಯಾಗಿ ಜೀವನವನ್ನು ಜೀವಿಸಬೇಕು ಅನ್ನೋ ಒಂದು ಎನರ್ಜೀಸಲ್ಲಿದ್ದಾರೆ. ಅವರಿಗೆ ಕೋಪ ಬರುತ್ತೆ ಸಮ್ಟೈಮ್ಸ್. ಓಕೆ, ಸಮ್ಟೈಮ್ಸ್ ಎಷ್ಟು ಕೋಪ ಬರುತ್ತೆ ಅಂದರೆ, ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಮಾತಾಡೋದನ್ನು ಬಿಟ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಓಕೆ, ಅದನ್ನು ನೀವೇ ಅನಲೈಸ್ ಮಾಡಿಕೊಂಡು ನೀವು ಅವರಿಗೆ ಮಗು ಥರ ಪಾಲಿಷ್ ಮಾಡಬೇಕು. ಓಕೆ, ಮಗು ಥರ ನೇವರಿಸ್ಬೇಕು. ಹಾಗಿದ್ದಾಗ ಮಾತ್ರ ಅವರು ಮತ್ತೆ ಅದನ್ನೆಲ್ಲ ಮರೆತುಬಿಟ್ಟು ಮತ್ತೆ ಖುಷಿಯಾಗಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ. ಈ ಥರದೊಂದು ಎನರ್ಜೀಸು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವ್ರಿಗೇನಪ್ಪ ಅಂದರೆ, ಪ್ರತಿ ಬೆಳಗ್ಗೆ ನಿಮಗೆ ಮೆಸೇಜ್ ಮಾಡೋದ್ರಿಂದ ಹಿಡಿದು ಪ್ರತಿ ರಾತ್ರಿ ನಿಮಗೆ ಗುಡ್ ನೈಟ್ ಹೇಳಿ, ನಿಮಗೆ ಏನಾದರೂ ಒಂದಿಷ್ಟು ಖುಷಿಯಾಗಿರುವಂತಹ ಮಾತಾಡಿ, ಆವಾಗಲೇ ಆಮೇಲೆ ನಾವು ಮಲ್ಕೊಳ್ಳೋವಂಥದ್ದು. ಈ ಥರದೊಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಸೊ ಬೆಳಗಾಗಿದ್ದ ತಕ್ಷಣದಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ನಿಮ್ಮ ಧ್ಯಾನದಲ್ಲೇ ಇರ್ತಾರೆ. ಆ್ಯಂಡ್ ಇಲ್ಲಿ ಯಾರು ಮ್ಯಾರೇಜ್ ಆಗಿಲ್ಲ, ಸೊ ಅವರು ಮ್ಯಾರೇಜ್ ಆಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಓಕೆ, ಸೊ ಇವರು ಮ್ಯಾರೇಜ್ ಆಗ್ತಾರಾ ಇಲ್ವಾ, ಏನು ಎತ್ತಾ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ಸೊ ಅವರು ಮ್ಯಾರೇಜ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ, ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಬಟ್ ಸಮ್ ಟೈಮ್ಸ್ ಅವರು ಕನ್ಫ್ಯೂಷನ್ ಆಗ್ತಾರೆ. ಯಾಕಂದರೆ ಮೇ ಬಿ ಇಲ್ಲಿ ಕೆಲವ್ರದ್ದು ಲೈಫಲ್ಲಿ ಈಗ ಒಂದು ಜರ್ನಿ ಅಲ್ವಾ. ಸೊ ಮೇ ಬಿ ಏನಾದ್ರು ಸ್ಟೂಡೆಂಟ್ ಆಗಿದ್ದರೆ,
ಸೊ ಅವರು ಫೈನಾನ್ಷಿಯಲಿ ಸ್ಟೆಬಲ್ ಇಲ್ಲ, ಕೆರಿಯರಲ್ಲಿ ಸ್ಟೆಬಲ್ ಆಗಿಲ್ಲ ಅಲ್ವಾ. ಸೊ ಅಂಥ ಒಂದು ಸಿಚುವೇಶನ್ ಇದ್ದವಾಗ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ ಇದೆ. ಯಾಕಂದರೆ ನೀವು ಅವ್ರ ಜೊತೆಗಿರ್ಬೇಕಂದ್ರೆ ಅವರಿಗೆ ಕೆರಿಯರ್ ಸ್ಟೆಬಿಲಿಟಿ ಇರಬೇಕು ಅನ್ನೋದು ಅವ್ರ ಥಾಟ್ಸು. ಓಕೆ, ಮೇ ಬಿ ಇಲ್ಲಿ ಫೀಮೇಲ್ಸೇ ಜಾಸ್ತಿ ನೋಡ್ತಾ ಇರ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಬಂದು ಮೇಲ್ ಆಗಿರ್ತಾರೆ. ಸೊ ಅವರಿಗೆ ಅದೊಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನೀವು ಅವ್ರ ಜೊತೆಗಿರಬೇಕು, ಅದ್ರ ಜೊತೆಗೆ ಕೆರಿಯರ್ ಕಡೆನೂ ಗಮನ ಮಾಡಬೇಕು. ಸೊ ಸಮ್ ಟೈಮ್ಸ್ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ, ಎಲ್ಲಿ ಇವ್ರು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯ ಇದೆ. ಓಕೆ, ಅಥವಾ ನಿಮ್ಮನ್ನು ಬೇರೆ ಯಾರಾದರೂ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು. ಸೊ ಹೇಗೆ ನಾನು ಕನ್ವಿನ್ಸ್ ಮಾಡಬೇಕು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು, ನನ್ನ ಪಾರ್ಟ್ನರ್ನ ಫ್ಯಾಮಿಲಿ ಮೆಂಬರ್ಸನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಾಳೆ ಹಾಕ್ತಾ ಇದ್ದಾರೆ, ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಓಕೆ, ಸೊ ಅವ್ರ ಡಿಸಿಷನ್ ಏನಿರುತ್ತೆ, ಸೊ ಅವ್ರು ಕನ್ಫ್ಯೂಷನ್ ಆಗದೆ ನಿಮ್ಮ ಜೊತೆಗೆ ಲೈಫ್ ಲೀಡ್ ಮಾಡಬೇಕಂದ್ರೆ ಅವರು ಒಂದು ಯಾವುದಾದ್ರೂ ಒಂದು ಜಾಬ್, ಅಟ್ಲೀಸ್ಟ್ ಯಾವುದೋ ಒಂದು ಜಾಬನ್ನಾರು ಅವ್ರು ಪಡ್ಕೊಳ್ಳೇಬೇಕು. ಓಕೆ, ಒಂದಿಷ್ಟು ಅರ್ನಿಂಗ್ ಅವ್ರು ಮಾಡ್ತಾ ಇರಬೇಕು. ಯಾಕಂದರೆ ನಿಮ್ಮನ್ನು ಕೇರ್ ಮಾಡೋಕ್ಕೋಸ್ಕರ ಅವರು ಅಷ್ಟಂತೂ ಶ್ರಮ ಪಡ್ತಾರೆ. ಸೊ ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಒಂದು ಒಳ್ಳೆ ಜಾಬ್ ಸಿಕ್ಬಿಟ್ರೆ ಸಾಕು, ಬೇಗ ಹೋಗಿ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಮನೆಯಲ್ಲಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಕನ್ವಿನ್ಸ್ ಮಾಡಿಬಿಟ್ಟು ನಿಮ್ಮನ್ನು ಮ್ಯಾರೇಜಿಗೆ ಒಪ್ಪಿಸ್ಬಿಡ್ಬೇಕು ಅಂತ. ಓಕೆ, ಆ್ಯಂಡ್ ನಿಮ್ಮನ್ನು ಅವರು ಲಕ್ಷ್ಮೀ ಸ್ವರೂಪ ಅಂತ ಭಾವಿಸ್ತಾರೆ, ನಿಮ್ಮನ್ನು ಅವರು ಸರಸ್ವತಿ ಸ್ವರೂಪದಲ್ಲಿ ಭಾವಿಸ್ತಾರೆ. ಓಕೆ, ಆ್ಯಂಡ್ ನಿಮ್ಮನ್ನು ಮಾತಾ ಪಾರ್ವತಿ ರೀತಿ, ಅಂದರೆ ನೀವೇ ಅವ್ರಿಗೆ ಸ್ಟ್ರೆಂತ್, ನೀವೇ ಅವರಿಗೆ ಪವರ್. ಎಷ್ಟೊಂದು ಟೈಮಲ್ಲಿ ನೀವು ಅವ್ರಿಗೆ ಸಲಹೆ ಕೊಡ್ತೀರಾ, ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಪ್ರಾಣಿ ಮೇಲೆ ಪ್ರೀತಿ ಇರ್ಬೋದು, ಪಕ್ಷಿ ಮೇಲೆ ಪ್ರೀತಿ ಇರ್ಬೋದು, ಗಿಡ ಮರ ಬಳ್ಳಿ ಅಂದರೆ ಪ್ರೀತಿ ಇರ್ಬೋದು, ಹೂವು ಅಂದರೆ ಪ್ರೀತಿ ಇರ್ಬೋದು. ನೀವು ಅವುಗಳನ್ನು ಪ್ರೀತಿಸೋದನ್ನು ನೋಡಿದ್ರೆ ಅವರಿಗೆ ತುಂಬ ಇಷ್ಟ. ನೀವು ಇನ್ನೊಬ್ಬರ ಮೇಲೆ ಮರಗೋದನ್ನು ನೋಡಿದ್ರೆ ಅವರಿಗೆ ಆ ಒಂದು ನೇಚರ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಯಾರು ಮ್ಯಾರೇಜ್ ಆಗಿದ್ದೀರಿ, ಸೊ ನೀವು ನಿಮ್ಮ ಫ್ಯಾಮಿಲಿನ ಹೆಂಗೆ ಲೀಡ್ ಮಾಡ್ತಾಯಿದ್ದೀರೋ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿನ, ನಿಮ್ಮೊಳಗೆ ಇರೋ ಸ್ಟ್ರೆಂತು ಅವ್ರಿಗೆ ತುಂಬ ಇಷ್ಟ. ನೀವು ಎಷ್ಟೇ ಡೌನ್ ಆಗಿದ್ರು, ಓಕೆ, ಮನೆಯಲ್ಲಿ ಯಾರಾದರೂ ಸಣ್ಣ ಪುಟ್ಟದ್ದು ಏನಾದ್ರು ಅಂದ್ಬಿಡ್ತಾರೆ, ಓಕೆ, ನೆಗೆಟಿವ್ ಮಾತಾಡ್ಬಿಡ್ತಾರೆ. ಆವಾಗ ಆ ಒಂದು ನೆಗೆಟಿವಿಟಿನೂ ಕೂಡ ನೀವು ಸ್ಪೋಟಿವ್ ಆಗಿ ತೊಗೊಂಡು ನೀವು ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಮ ಪರ್ಸನ್ಗೆ, ನಿಮ್ಮ ಸೋಲ್ಮೇಟ್ಗೆ ತುಂಬ ಇಷ್ಟ. ನೀವು ಒಂದು ಪವರ್ಫುಲ್ ವಿಮೆನ್ ಅನ್ನೋ ಥರ ಫೀಲ್ ಮಾಡ್ತಾರೆ ಅವರು. ಓಕೆ, ಇಲ್ಲಿ ಫೀಮೇಲ್ ಕಾರ್ಡ್ಸೇ ಜಾಸ್ತಿ ಇದೆ ಆ್ಯಂಡ್ ಮೇಲ್ ಕಾರ್ಡ್ಸು ಇದೆ, ಈಕ್ವಲ್ ಇದೆ. ಬಟ್ ಸ್ಟ್ರಾಂಗ್ ಎನರ್ಜಿ ಏನಾಗ್ತಾ ಇದೆ ಇಲ್ಲಿ, ಮೇ ಬಿ ಹೆಣ್ಮಕ್ಳೇ ನೀವು ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಥರ ಥಾಟನ್ನು ಇಟ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ನೀವು ಗಂಡ್ಮಕ್ಳು ನೋಡ್ತಾ ಇದ್ದೀರಿ, ಸೊ ನಿಮಗೂ ಕೂಡ ನಿಮ್ಮ ಪರ್ಸನ್ ಸ್ಟ್ರಾಂಗ್ ಅಂತ ಅನಿಸುತ್ತೆ ಅಲ್ವಾ. ಸೊ ಅವರು ಸ್ಟ್ರೆಂತ್, ಅವ್ರು ನಮ್ಮ ಜೊತೆಗಿದ್ದರೆ ನನ್ನ ಲೈಫು ಬೆಳಕಾಗಿರುತ್ತೆ, ಯಾವಾಗಲೂ ಎನ್ಲೈಟ್ಮೆಂಟಿಂದ ಇರುತ್ತೆ, ಎನ್ವೈರ್ಮೆಂಟು ಕೂಡ ಹ್ಯಾಪಿಯಾಗಿರುತ್ತೆ. ಯಾವಾಗಲೂ ಈ ಒಂದು ಪಾರ್ಕಲ್ಲಿ ಹೋದಾಗ ಎಷ್ಟು ಫ್ರೆಶ್ನೆಸ್ ಇರುತ್ತೋ ಅಷ್ಟು ಫ್ರೆಶ್ನೆಸ್ಸು ನೀವು ನಿಮ್ಮ ಸೋಲ್ಮೇಟ್ ಜೊತೆಗಿದ್ದಾಗ ಫೀಲ್ ಆಗುತ್ತೆ. ಓಕೆ, ಸೊ ಅದನ್ನು ನೀವು ಬಯಸ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಅವರು ಪರ್ಸನ್ ನಿಮಗೆ ಹಾಗೆ ಬಯಸ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದರೆ, ಏನೇ ಒಂದು ಬಾಧೆಗಳು ಬರ್ತಾಯಿದ್ರೆ ಅದನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿ ಸ್ಟ್ರಾಂಗ್ ಆಗಿ. ಸೊ ಇಲ್ಲಿ ಯಾರಾದರೂ ಕ್ರಶ್ ಇದ್ದಾರೆ, ಪ್ರಪೋಸ್ ಮಾಡ್ತಾರಾ ಅಥವಾ ಪ್ರಪೋಸ್ ಮಾಡಲಾ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ, ಸೊ ನೋಡಿ, ನಾರ್ಮಲಿ ಹೆಣ್ಮಕ್ಳಿಗೇ ಪ್ರಪೋಸ್ ಮಾಡಬೇಕು ಗಂಡ್ಮಕ್ಳು. ಸೊ ನೀವು ಇಲ್ಲೇನಾದ್ರು ಗಂಡ್ಮಕ್ಳಿದ್ರೆ ಸೊ ಪ್ರಪೋಸ್ ಮಾಡಲಾ ಬೇಡವಾ ಅಂತ ಕೇಳಿದ್ರೆ ಪ್ರಪೋಸ್ ಮಾಡಿ. ಓಕೆ, ಗೈಡೆನ್ಸ್ ಅದೇ ಬರ್ತಾಯಿದೆ ಡಿವೈನಿಂದು. ಇನ್ನು ಹೆಣ್ಮಕ್ಳು ಏನಾದ್ರು ನೋಡ್ತಾ ಇದೆ, ಸೊ ನಮ್ಮ ಕ್ರಶ್ ಏನಾದ್ರು ಪ್ರಪೋಸ್ ಮಾಡ್ತಾರ ಅಂತಂದರೆ ಮಾಡೋ ಸಾಧ್ಯತೆ ಇದೆ. ಸೊ ನೀವು ಕೂಡ ಮ್ಯಾನಿಫೆಸ್ಟೇಷನ್ ಮಾಡಿ. ಓಕೆ, ಇನ್ನೊಂದು ವೀಕಲ್ಲಿ, ಒಂದು ವೀಕ್ ಪೂರ್ತಿ 7 days ಪೂರ್ತಿ ಮ್ಯಾನಿಫೆಸ್ಟೇಷನ್ ಮಾಡಿ. ಓಕೆ, ನನ್ನ ಕ್ರಶ್ ನನಗೆ ಪ್ರಪೋಸ್ ಮಾಡಲಿ ಅಂತೇಳಿ. ಸೊ ಆ ಒಂದು ಮ್ಯಾನಿಫೆಸ್ಟೇಷನ್ ನಿಮಗೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಸಿಗುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಇನ್ನು ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಂತಂದರೆ, ಇಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಸೊ ಆ ಜವಾಬ್ದಾರಿಯನ್ನು ನಾನು ನನ್ನ ಪರ್ಸನ್ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ಖುಷಿ ವಿಚಾರ ತರ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ಎಮೋಷ್ನಲ್ ಡೌನ್ ಆಗಿದ್ರು ಕೂಡ ನನ್ನ ಪರ್ಸನ್ ನನ್ನನ್ನು ಬಿಡ್ತಾ ಇಲ್ಲ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಸೋಲ್ಮೇಟ್ನ ಎನರ್ಜಿ ಆಗಿದೆ, ಫೀಲಿಂಗ್ಸ್ ಆಗಿದೆ, ಥಾಟ್ಸ್ ಆಗಿದೆ. ಓಕೆ, ತುಂಬ ಪಾಸಿಟಿವ್ ಇದೆ, ಕಾರ್ಡ್ಸ್ ಕೂಡ ಪಾಸಿಟಿವ್ ಆಗಿ ಬಂದಿದೆ, ತುಂಬ ಪಾಸಿಟಿವ್ ಫೀಲ್ಸ್ ಇದೆ. ಓಕೆ, ಯಾವುದೇ ನೆಗೆಟಿವ್ ಥಾಟ್ಸ್ ಇಲ್ಲ, ಯಾವುದೇ ಅನುಮಾನಗಳಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡಿಲ್ಲ ಅಂತಂದಾಗ ಅವರಿಗೆ ದುಃಖ ಆಗುತ್ತೆ, ಎಲ್ಲೋ ಒಂದು ಕಡೆ ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ ಅಂತಂದಾಗ ದುಃಖ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಸೋಲ್ಮೇಟ್ ನಿಮಗೆ ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ತಕ್ಷಣ ರಿಪ್ಲೈ ಮಾಡಿ. ಅದೇನಾದರೂ ಆಗಲಿ, ಹಾಯ್ ಅಂದರೆ ಹಾಯ್ನೇ ಕಳಿಸಿ, ಆಮೇಲೆ ಏನಾದ್ರು ಕಮ್ಯುನಿಕೇಟ್ ಆದರೆ ಮುಂದುವರಿಸಿ, ಅಥವಾ ಬ್ಯುಸಿ ಇದ್ದರೆ ಬ್ಯುಸಿ ಇದ್ದೀನಿ ಮತ್ತು ಒಂದು 5 ನಿಮಿಷನೋ 10 ನಿಮಿಷನೋ ಬಿಟ್ಟು ಮಾಡ್ತೀನಿ, ಈ ಥರ ಏನೋ ಒಂದು ಹೇಳಬೇಕು. ನೀವು ಅದ್ರ ಬದಲು
ನೀವು ಮೆಸೇಜ್ ಮಾಡಿಲ್ಲ, ಚಾಟ್ ಮಾಡಿಲ್ಲ ಅಥವಾ ಕಾಲ್ ಮಾಡಿಲ್ಲ ಅಂತಂದಾಗ ಅವ್ರಿಗೆ ಬೇಜಾರಾಗುತ್ತೆ. ಆ್ಯಂಡ್ ಇಲ್ಲಿ ಈ ಯಾರು ಫಿಮೇಲ್ಸ್ ಇದ್ದೀರಿ, ಮ್ಯಾರೇಜ್ ಆಗಿದ್ದೀರಿ, ಸೊ ನಿಮಗೆ ನಿಮ್ಮ ಪರ್ಸನ್ ಮಾತಾಡ್ತಾ ಇಲ್ಲ, ಮನೇಲಿ ಬಂದ್ರೂ ಮಾತಾಡೋಕ್ಕೆ ಸಿಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಸೊ ಅವ್ರಿಗೂ ಕೂಡ ಅದೇ ಸಿಚುವೇಷನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ಟೈಮ್ ಆಗ್ತಾಯಿಲ್ಲ, ಮೇ ಬಿ ನಿಮ್ಮ ಒಂದು ಸಂಸಾರವನ್ನು ತುಗಿಸ್ಕೊಂಡು ಹೋಗೋಕ್ಕೆ ಇಬ್ಬರು ಹರಸಾಹಸ ಮಾಡ್ತಾ ಇದ್ದೀರಲ್ವ. ಸೊ ಅದನ್ನು ಒಂದು ಹ್ಯಾಪಿಲಿ ಮಾಡ್ತಾ ಇದ್ದೀರಾ, ಖುಷಿಯಾಗಿಯೇ ಮಾಡ್ತಾ ಇದ್ದೀರಾ. ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾರ್ಟ್ನರು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಅಥವಾ ಸಿನಿಮಾಗೆ ಹೋಗೋದಾಗಿರ್ಬೋದು, ಪಾರ್ಕ್ ಹೋಗೋದಾಗಿರ್ಬೋದು, ಇದನ್ನು ಮಾಡ್ತಾ ಇಲ್ಲ, ಇದನ್ನು ಮಾಡಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಒಂಟಿಯಾಗಿ ಕೂತ್ಕೊಳ್ಳೋ ಬದಲು, ಒಂಟಿಯಾಗಿ ಮಾತಾಡ್ಕೊಳ್ಳೋ ಬದಲು ಸ್ವಲ್ಪ ಜೊತೆಯಾಗಿ ಟೈಮನ್ನು ಸ್ಪೆಂಡ್ ಮಾಡಿ ಅಂತೇಳಿ ಇಲ್ಲಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ಏನಾದರೂ ಪಾಸ್ಟಲ್ಲಿ ಹಾರ್ಟ್ ಬ್ರೋಕನ್ ಎನರ್ಜಿ ಆಗಿದ್ದರೆ, ಇಬ್ಬರು ಕಮ್ಯುನಿಕೇಟ್ ಮಾಡ್ತಾನೋ, ಏನೋ ಜಗಳ ಮಾಡಿಕೊಂಡು ಏನೋ ವಿರಸ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಅದನ್ನು ಎಂಡ್ ಮಾಡಿ. ಓಕೆ, ಅದನ್ನು ಮರೆತು ಬಿಟ್ಟು ಮುಂದೆ ಸಾಗಿ, ಡಿವೈನ್ ಬ್ಲೆಸ್ಸಿಂಗ್ಸು ನಿಮಗೆ ಸಿಗ್ತಾ ಇದೆ. ಸೊ ಯಾರಿಗಾದರೂ ಸಿಚುವೇಶನ್ ಸರಿ ಇಲ್ಲ ಅಂತ ಅನಿಸಿದೆ, ನಮ್ಮ ಹತ್ರ ಟ್ಯಾರೋ ಸೆಷನನ್ನು ಬುಕ್ ಮಾಡಿಕೊಂಡು ಸ್ಪೆಲ್ ವಗೇರ ಮಾಡಿಸ್ಕೊಂಡು ನಿಮ್ಮ ಒಂದು ಲೈಫನ್ನು ಹೀಲಿಂಗ್ ಮಾಡಿಕೊಂಡು, ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲಿಂಗ್ ಮಾಡಿಕೊಂಡು ನೀವು ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನು ಲೀಡ್ ಮಾಡ್ಬೋದು, ಹ್ಯಾಪಿ ರಿಲೇಷನ್ಶಿಪ್ಪನ್ನು ಲೀಡ್ ಮಾಡ್ಬೋದು. ಓಕೆ, ಇದಿಷ್ಟು ನಿಮಗೆ ಗೈಡೆನ್ಸ್ ಆಗಿತ್ತು ಆ್ಯಂಡ್ ನಿಮ್ಮ ಪರ್ಸನ್ಸ್ರ ಫೀಲಿಂಗ್ಸ್ ಆಗಿತ್ತು. ಸೊ ಇದು ರೆಸನೇಟ್ ಆಯಿತಾ, ಏನು ಎತ್ತ ಅಂತೇಳಿ ನನಗೆ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನೀವು ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದರೆ ಕನ್ನಡಿಗರೇ ಸಪೋರ್ಟ್ ಮಾಡಬೇಕು. ಆವಾಗ ಮಾತ್ರ ನಾವೆಲ್ಲರೂ ಒಟ್ಟಿಗೆ ಗ್ರೋತ್ ಆಗೋಕ್ಕೆ ಸಾಧ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಹೆಚ್ಚು ಇದೇ ರೀತಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.